ಒಂದು ಮರೆಯಲಾಗದ ನೆನಪು. ಅವಳು ಬಂದೇ ಬರ್ತಾನೆ ಅಂತ ಇದ್ದಿದ್ದೆ. ಹಾಯ್ ಗೈಸ್, ಇವತ್ತನ ಪ್ರಿವ್ಯೂ ನೋಡ್ಕೊಂಬಂದಿಲ್ಲ. ರಿಲಿಕ್ಸ್ ಅಂಡ್ ಫೋಟೋ ಜೂಮ್ ಆ ತರ ಇಡುವ ಎಡಿಟಿಂಗ್ ಫುಲ್ ಟ್ರೆಂಡಿಂಗ್ ಅಲ್ಲಿದೆ. ಯಾವ ತರ ಮಾಡಬೇಕು ಅಲೆಟ್ ಮೋಷನ್ ಆಪ್ ಅಲ್ಲಿ ನೋಡೋಣ ಗೈಸ್. ನೀವು ಕೂಡ ಸುಲಭವಾಗಿ ಮಾಡ್ಕೋಬಹುದು ಅದನ್ನ. ಸೊ ಅದು ಯಾವ ತರ ಅಂತ ನೋಡೋಣ. ಅಲೆಟ್ ಮೋಷನ್ ಓಪನ್ ಮಾಡೋಕ್ಕಿಂತ ಮೊದಲು ನನ್ನ ವಿಡಿಯೋ ಕೆಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕ್, ಸೇಕ್ ಎಫೆಕ್ಟ್ ಲಿಂಕ್ ಇರುತ್ತೆ. ಎರಡನ್ನೂ ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಅಲೆಟ್ ಮೋಷನ್ ಓಪನ್ ಮಾಡ್ಕೊಂಡ್ರೆ ಈ ತರ ಪ್ರಾಜೆಕ್ಟ್ ಬರುತ್ತೆ ನಿಮ್ದ್ರಲ್ಲಿ. ಸೊ ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಬ್ಲ್ಯಾಕ್ ಇದೆ ಅಲ್ವಾ, ಈ ತರ ಇರುತ್ತೆ ಗೈಸ್. ಈ ತರ ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ ಅಲ್ವಾ. ಸೊ ಟೆಕ್ಸ್ಟ್ ಮಧ್ಯೆ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಮಾತ್ರ ಫೋಟೋ ಹಾಕೋಬೇಕು ಗೈಸ್. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋಟೋ ಯಾವ್ದು ಬೇಕಾಗುತ್ತೆ ಅದು ಸೆಲೆಕ್ಟ್ ಮಾಡ್ಕೊರಿ. ಗ್ಯಾಲರಿ ಓಪನ್ ಆಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಾಂಬಿನೇಷನ್ ಅದರ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಸೆಟ್ ಆಗುತ್ತೆ. ಬ್ಯಾಕಿಗೆ ಬನ್ನಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಪ್ಲೇ ಬಟನ್ ಇದೆ ಅಲ್ವಾ, ಅದ್ರ ಮೇಲೆ ರೈಟ್ ಬಟನ್ ಇದೆ ಅಲ್ವಾ, ಕ್ಲಿಕ್ ಮಾಡಿ. ಬೀಟಿಗೆ ಬರುತ್ತೆ. ಇಲ್ಲಿ ತಳಗಡೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಫೋಟೋ ತಳಗೆ ಜರುಗಿಸ್ಬೇಕು. ಈ ಥರ ಟೆಕ್ಸ್ಟ್ ತಳಗೆ ಆಗ್ಬೇಕು ಅದು, ಓಕೆನಾ. ಮತ್ತೆ ಬನ್ನಿ, ಬೀಟಿಗೆ ಬನ್ನಿ, ಈ ಥರ ಕ್ಲಿಕ್ ಮಾಡ್ಕೊರಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ಫೋಟೋ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ ಕಾಂಬಿನೇಷನ್ ಅದರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಸೆಟ್ ಆಗುತ್ತೆ. ನಿಮ್ಗೆ ಸೆಟ್ ಆಗಲಿಲ್ಲ ಈ ಥರ ಮಾಡ್ಕೋಬೋದು. ಇಲ್ಲ ಆಟೋಮೆಟಿಕ್ ಸೆಟ್ ಆಗುತ್ತೆ. ನೀವು ಏನು ಸ್ಪಿಂಗಲ್ಲೇ ಚೇಂಜ್ ಮಾಡ್ಬೋದಿಲ್ಲ, ಅದು ತಾನೇ ಆಟೋಮೆಟಿಕ್ ಫೋಟೋ ತಕ್ಕಂಗೆ ಆಗುತ್ತೆ. ಫುಲ್ ಸ್ಕ್ರೀನ್ ವಿಡಿಯೋ ಇದೆ ಗೈಸ್. ಮತ್ತೆ ಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಕಟ್ ಆಪ್ಷನ್ ಇದಲ್ವಾ, ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗೆ ಜೋಡಿಸ್ಕೋರಿ. ಎಲ್ಲವೂ ಇದೇ ತರ ಮಾಡಿ ಗೈಸ್. ಇವಾಗ ಫೋಟೋ ಆನಿಮೇಷನ್ ಮಾಡೋಕ್ಕಿಂತ ಮೊದಲು ಟೆಕ್ಸ್ಟ್ ಅಂತೂ ಇದೇ ಇರುತ್ತೆ. ಇಲ್ಲ ನಮ್ಗೆ ಬೇರೆ ಸಾಂಗ್ ಮ್ಯಾಗ ಬೇಕಂದ್ರೆ, ಈ ಸಾಂಗ್ ಚೇಂಜ್ ಮಾಡ್ಬೇಕಂದ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸಾಂಗ್ ಮ್ಯಾಗ ಇಲ್ಲಿ ಆಡಿಯೋ ಅಂತ ಇರುತ್ತಲ್ವ, ಆಡಿಯೋ ಮ್ಯಾಗ ಕ್ಲಿಕ್ ಮಾಡಿ. ನಿಮ್ಮ ಫೈಲ್ ಓಪನ್ ಆಗುತ್ತೆ. ನಿಮ್ಗೆ ಯಾವ್ದು ಸಾಂಗ್ ಬೇಕಾಗುತ್ತೋ ಅದಕ್ಕೆ ಪ್ಲಸ್ ಮೇಲೆ ಐಕನ್ ಮಾಡಿ ಸೆಲೆಕ್ಟ್ ಮಾಡಿ. ಬ್ಯಾಕಿಗೆ ಬನ್ನಿ, ಅದು ಮೇಲ್ಗಡೆ ಇರುತ್ತೆ. ಈ ಥರ ಮೇಲ್ಗಡೆ ಇರುತ್ತೆ. ನೀವು ತಳಗಡೆ ಜರುಗಿಸ್ಬೇಕು ಜರುಗಿಸ್ತು ಈ ಥರ ತಂದು ಸೆಟಪ್ ಮಾಡಬೇಕು. ಸೊ ಅದ್ರ ತಕ್ಕಂಗೆ ರಿಲಿಕ್ಸ್ ಚೇಂಜ್ ಮಾಡಬೇಕು. ರಿಲಿಕ್ಸ್ ಯಾವ ಚೇಂಜ್ ಮಾಡ್ಬೇಕಂದ್ರೆ ಈ ಮ್ಯಾಗ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟಿಂಗ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇದನ್ನ ಕ್ಯಾನ್ಸಲ್ ಮಾಡಿ. ಆ ರಿಲಿಕ್ ತಕ್ಕಂಗೆ ನೀವು ಟೈಪ್ ಮಾಡ್ಕೊಂಡು ಕಲರು ಚೇಂಜ್ ಮಾಡ್ಕೋಬೋದು. ನೀವು ಫಾಂಟ್ ಸೈಜು ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲ ಫಾಂಟ್ನ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದು ನಿಮ್ಮ ಅಲೆಟ್ ಮೋಷನ್ಲೇ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕಾಗುತ್ತೆ ಅದು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಯಾಕಿಗೆ ಬರಬೇಕು. ಬ್ಯಾಕಿಗೆ ಬಂದಮೇಲೆ ಸೊ ಸೆಟ್ ಆಗುತ್ತೆ. ಎಲ್ಲವೂ ಅದೇ ಥರ ಮಾಡ್ಕೋಬೇಕು, ಸರಿನಾ. ಆದರೆ ಈ ವಿಡಿಯೋ ತಕ್ಕಂಗೆ ನಾನು ಮಾಡಿದ್ದೀನಿ. ನೀವು ಬೇರೆ ಹಾಕಿದ್ರೆ ಅದು ಸರಿ ಕಾಣಲ್ಲ ಅನ್ಸುತ್ತೆ ನನಗೆ. ಈ ವಿಡಿಯೋ ತಕ್ಕಂಗೆ ಡೈಲಾಗ್ ತಕ್ಕಂಗಿದೆ ಅದು. ಪ್ರಿವ್ಯೂವಲ್ಲಿ ನೋಡಿದ್ರಲ್ಲ ಆ ಥರ. ಮತ್ತು ನೀವು ಬೇರೆ ಸಾಂಗ್ ಹಾಕಿದ್ರೆ ಅಷ್ಟು ಸೂಟ್ ಆಗಲ್ಲ. ಇದೇ ಥರನೇ ವಾಯ್ಸೂ ಇರಬೇಕು. ಮತ್ತು ಡೈಲಾಗು ಸಾಂಗು ಮಿಕ್ಸ್ ಕೂಡಿ ಇತ್ತಂದ್ರೆ ಆಗ್ಬೋದು. ಏನು ಗೈಸ್, ಅರ್ಥ ಆಯ್ತಲ್ವ ನಾನು ಹೇಳಿದ್ದು. ಇವಾಗ ಫೋಟೋ ಆನಿಮೇಷನ್ ಇಫೆಕ್ಟ್ ಹಾಕೋಣ. ಬ್ಯಾಕಿಗೆ ಬನ್ನಿ, ಸೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇಕ್ ಎಫೆಕ್ಟ್ ಮೇಲೆ ಫಸ್ಟ್ನ ಫೋಟೋ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಲ್ ಇದೆ ಅಲ್ವಾ, ಕಾಪಿ ಆಲ್ ಇಫೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕಾಪಿ ಆಗುತ್ತೆ. ಬ್ಯಾಕಿಗೆ ಬನ್ನಿ, ರಿಟರ್ನ್ ಬ್ಯಾಕಿಗೆ ಬಂದು ಮತ್ತೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮ್ಯಾಗಿದೆ ಅಲ್ವಾ, ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಈ ಥರ ಆಗುತ್ತೆ ಗೈಸ್. ಸೇಮ್ ಎಲ್ಲಕ್ಕೂ ಇದೇ ಥರ ಹಾಕೋಬೇಕು. ಸೇಮ್ ಎಲ್ಲ ನಾನು ಕೊಟ್ಟಿದ್ದೀನಿ ಅಲ್ಲಿ ಸೇಕ್ ಇಫೆಕ್ಟಲ್ಲಿ ಕೊಟ್ಟಿದ್ದೀನಲ್ವ, ಆ ಥರ ಹಾಕೋಬೇಕು. ಆಯಿತು, ಈ ಥರ ಆಯಿತು. ಇವಾಗೇನು ಟೆಕ್ಸ್ಟ್ ಆನಿಮೇಷನ್ ಹಾಕೋಬೇಕಲ್ವಾ, ಅದು ಯಾವ ಥರ ಅಂತ ನೋಡೋಣ ಬನ್ನಿ. ಬ್ಯಾಕಿಗೆ ಬನ್ನಿ, ಮತ್ತೆ ಸೇಕ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ,
ಅಲ್ಲಿ ಟೆಕ್ಸ್ಟ್ ಒಂದು ಕೊಟ್ಟಿದ್ದೀನಿ, ಸಿಂಗಲ್ ಆಗಿ ಕೊಟ್ಟಿದ್ದೀನಿ, ಎಲ್ಲವೂ ಅದೇ ಥರ ಹಾಕೋಬೇಕು ಗೈಸ್. ಇಫೆಕ್ಟ್ ಮ್ಯಾಗ ಹೋಗಿ 3 ಡಾಟ್ ಮ್ಯಾಗ ಹೋಗಿ ಆಲ್ ಕಾಪಿ ಇಫೆಕ್ಟ್ ಅಂತ ಇರುತ್ತೆ, ಅದ್ರ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಬ್ಯಾಕಿಗೆ ಬರ್ಬೇಕು ಗೈಸ್. ಬ್ಯಾಕಿಗೆ ಬಂದು ಪೇಸ್ಟ್ ಮಾಡ್ಬೇಕು ಗೈಸ್. ಟೆಕ್ಸ್ಟ್ ಮ್ಯಾಗ ಕ್ಲಿಕ್ ಮಾಡಿ, ಇಫೆಕ್ಟ್ ಮ್ಯಾಗ ಕ್ಲಿಕ್ ಮಾಡಿ, 3 ಡಾಟ್ ಮ್ಯಾಗ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಗೈಸ್. ಹಂಗಂತ ಅದು ಇದು ಆಗಲ್ಲ ಗೈಸ್, ಮೂವ್ ಆಗಲ್ಲ, ಏನು ಟೆಕ್ಸ್ಟ್ ಮೂವ್ ಆಗಲ್ಲ, ಅದು ಇಫೆಕ್ಟು ಲಾಕ್ ಆಗಿರ್ತೈತೆ. ಸೊ ಅನ್ಲಾಕ್ ಮಾಡ್ಬೇಕು. ಅದು ಯಾವ ಥರ ಅಂತ ನೋಡ್ಕಮ್ಮ. ಫಸ್ಟ್ ಎಲ್ಲಕ್ಕೂ ಹಾಕೊಳ್ಳೋಣ ಗೈಸ್. ಅದು ಯಾವ ಥರ ಅನ್ಲಾಕ್ ಮಾಡೋದು ಅಂತ ಹೇಳ್ತೀನಿ. ಈ ಥರ ಎಲ್ಲಕ್ಕೂ ಹಾಕೋ ಗೈಸ್. ಟೆಕ್ಸ್ಟ್ ಇದೆ ಅಲ್ವಾ, ಟೆಕ್ಸ್ಟಿಗೆ ಮಾತ್ರ ಹಾಕೋರಿ. ಅನ್ಲಾಕ್ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಗೈಸ್. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಇದೆ ಅಲ್ವಾ, ಸೊ ಇಲ್ಲಿ ಕಣ್ಣಿನ ಐಕನ್ ಅದಲ್ವಾ, ಅದು ಲಾಕ್ ಆಗಿರುತ್ತೆ ಗೈಸ್. ಅನ್ಲಾಕ್ ಮಾಡ್ಬೇಕು. ಅದು ಯಾವ ಥರ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಅನ್ಲಾಕ್ ಆಗುತ್ತೆ. ಮೂರು ಅನ್ಲಾಕ್ ಮಾಡ್ಬೇಕು ಗೈಸ್. ಮತ್ತೆ ಹೋಗಿ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅನ್ಲಾಕ್ ಮಾಡಿ. ಸಾರಿ, ಸ್ವಲ್ಪ ಆ ಕಡೆ ಈ ಕಡೆ ಏನಾರ ನೀವು ಮುಟ್ಟಿದ್ರೆ ಇಫೆಕ್ಟ್ ಒಳಗೆ ಹೋಗುತ್ತೆ, ಚೇಂಜ್ ಆಗುತ್ತೆ, ಎಮೋಷನ್ ಚೇಂಜ್ ಆಗಿಬಿಡುತ್ತೆ ಗೈಸ್. ಡೈರೆಕ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಈ ಥರ ಬ್ಯಾಕಿಗೆ ಬನ್ನಿ, ಎಲ್ಲವೂ ಅದೇ ಥರ ಮಾಡಿ. ಈ ಥರ ಕಾಣಿಸುತ್ತೆ ಗೈಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮಾಡಕ್ಕೆ ಹೋಗ್ರಿ. ಬಾಜುಕಿನ ಬೆಲ್ ಐಕನ್ ಟನ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.